ನೀವು ಕೇಳಿದ್ದು ನಾವು ಹೇಳಿದ್ದು ಶುರು ಮಾಡೋಣ ಪ್ರಶ್ನೋತ್ತರ. ಈಗ ನೀವು ಬರೆದಂಥ ಪತ್ರವನ್ನು ಓದಿ ನಿಮ್ಮ ಸಮಸ್ಯೆ ಏನು ಅಂತ ಅಮ್ಮನಿಗೆ ಹೇಳ್ತೀನಿ, ಅವರು ಅದಕ್ಕೆ ಪರಿಹಾರವನ್ನು ಹೇಳ್ತಾರೆ. ಅಮ್ಮ ನಮಸ್ಕಾರ. ಅಮ್ಮ ಅಭಿಮಾನಿಯ ಪತ್ರ ಓದ್ತೀನಿ. ನಮಸ್ಕಾರ ಚಂದ್ರು ಸರ್. ನಮಸ್ಕಾರ ಗೌರಿ ಅಮ್ಮ. ನಿಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಪ್ರತಿನಿತ್ಯ ತಪ್ಪದೇ ನೋಡ್ತೇವೆ. ನನ್ನ ವಯಸ್ಸು 17, ನನ್ನ ತೂಕ 61 kg ಇದೆ. ವೈದ್ಯರಿಗೆ ತೋರಿಸಿದೆ, ಅವರು ಹಾರ್ಮೋನ್ ಇಂಬ್ಯಾಲೆನ್ಸು, ತೂಕ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ದಯವಿಟ್ಟು ಇದಕ್ಕೇನಾದ್ರು ಮನೆ ಮದ್ದನ್ನು ತಿಳಿಸಿ. 17 ವರ್ಷಕ್ಕೆ ಇಷ್ಟೊಂದು ಹಾರ್ಮೋನುಗಳ ಇಂಬ್ಯಾಲೆನ್ಸು ಬರಲೂಬಾರ್ದು. ಮೊದಲು ಅದು ನಾವು ಅರ್ಥ ಮಾಡ್ಕೋಬೇಕು. ಇದೆಲ್ಲ ಬರ್ತಕ್ಕಂತಹ ವಯಸ್ಸೇ ಬೇರೆ. ಈಗ ಇನ್ನೂ ಬೆಳೀತಾ ಇರ್ತಕ್ಕಂಥ ಹಂತದಲ್ಲೇ ಹಾರ್ಮೋನುಗಳಲ್ಲಿ ಇಷ್ಟೊಂದು ವ್ಯತ್ಯಯವಾದರೆ ಮುಂದೆ ತುಂಬ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈಗಲಿಂದನೇ ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಬರೀ ತೂಕ ಕಡಿಮೆ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡೋದ್ರಿಂದ ಈ ಸಮಸ್ಯೆ ಬಗೆಹರಿಯಲ್ಲ. ಈ ಹಾರ್ಮೋನುಗಳು ವ್ಯತ್ಯಯ ಆಗ್ತಾ ಇದೆಯಲ್ಲ, ಅದನ್ನು ರೀಫಿಲ್ ಮಾಡುವಂತಹ ಕೆಲಸವನ್ನು ಮಾಡ್ಕೋಬೇಕು. ಹಾಗಾಗಿ ಸಾಧಾರಣ ಏನು ಹೇಳ್ತಾರೆ ಅಂದರೆ, ಈ ಥರದಾಗ ತೂಕ ಕಮ್ಮಿ ಮಾಡ್ಕೊಳ್ರಿ ಸರಿ ಹೋಗುತ್ತೆ ಅಂತಾರೆ. ಹಾರ್ಮೋನುಗಳ ವ್ಯತ್ಯಯ ಇದ್ದಾಗ ತೂಕ ಕಮ್ಮಿನೇ ಆಗಲ್ಲ, ಜಾಸ್ತಿನೇ ಆಗ್ತಾ ಹೋಗುತ್ತೆ. ಅದರಿಂದ ನೀವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಹಾರ್ಮೋನುಗಳನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು. ಅದಕ್ಕೆ ಏನು ಮಾಡಬೇಕು ಅದು ಪ್ರಶ್ನೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ಅಶೋಕ ಅಂತ ಹೇಳಿ ಒಂದು ಮೂಲಿಕೆ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಕ್ಕತ್ತೆ. ಯಾವ ಗ್ರಂಥಿಗೆ ಅಂಗಡಿ ಅಂದರೆ ಬರೀ ಅರಿಶಿನ ಕುಂಕುಮದ ಅಂಗಡಿಯಲ್ಲಿ ಸಿಕ್ಕಲ್ಲ, ಮೂಲಿಕೆಗಳನ್ನೇ ಮಾರಾಟ ಮಾಡ್ತಾರಲ್ಲ ಅಂಥ ಅಂಗಡಿಗೆ ಹೋಗಿ ಅಲ್ಲಿ ಇದನ್ನು ಒಂದು 100 ಗ್ರಾಮ್ ತೊಗೊಂಬನ್ನಿ. ಅದನ್ನು ಚೆನ್ನಾಗಿ ಸ್ವಚ್ಛ ಮಾಡಿ ಜಜ್ಜಿ ಒಂದು ಸ್ವಲ್ಪ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಶೋಧಿಸ್ಕೊಳ್ಳಿ. ಇದನ್ನು ಕುಡಿತಾ ಬನ್ನಿ. ಪ್ರತಿದಿನ ಕುಡಿಬೇಕು. ಎಷ್ಟು ದಿವಸ? ಒಂದು 3 ತಿಂಗಳು ಕುಡೀರಿ. ಆಮೇಲೆ ನೋಡಿ ನಿಮ್ಮ ಸಮಸ್ಯೆ ಏನಾಯಿತು ಅಂತ. ಆದರೆ 1 ತಿಂಗಳಾದಮೇಲೆ ಒಂದು ಪತ್ರ ಬರೀರಿ, ಯಾವ ಹಂತಕ್ಕೆ ಬಂದಿದ್ದೀರಾ ಅಂತ. ಆಮೇಲೆ ಮುಂದಕ್ಕೆ